ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಅನ್ನ ಈಗಾಗಲೇ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಅಲ್ಲೇ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ. ಪೊಲೀಸರಿಂದ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ 4 ಜನರ ವಿಚಾರಣೆ ಈಗ ಸದ್ಯಕ್ಕೆ ನಡೀತಾ ಇದೆ. ಅಲ್ಲಿ ಕಾಮಾಕ್ಷಿ ಪಾಳ್ಯ ಠಾಣೆಯಲ್ಲೇ ಇನ್ನೊಂದಷ್ಟು ಜನ ಆರೋಪಿಗಳು ಉಳ್ಕೊಂಡಿದ್ದಾರೆ. ಟೋಟಲ್ 10 ಜನರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅದ್ರಲ್ಲಿ 4 ಜನರ ವಿಚಾರಣೆ ಇಲ್ಲಿ ನಡೀತಾ ಇದೆ. ಇಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇದ್ದಾರೆ, ಜೊತೆಗೆ ಇನ್ನೂ 4 ಜನ, ಇವರು ಸೇರಿ 4 ಜನರ ವಿಚಾರಣೆ ಅನ್ನಪೂರ್ಣೇಶ್ವರಿ ನಗರದಲ್ಲಿ ನಡೀತಾ ಇದೆ. ಇನ್ನುಳಿದಂತೆ ಕಾಮಾಕ್ಷಿ ಠಾಣೆಯಲ್ಲೇ ಕಾಮಾಕ್ಷಿಪುರ ಸ್ಟೇಷನ್ ನಲ್ಲೇನೆ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ನಲ್ಲೇ ಇನ್ನೂ ಅಷ್ಟು ಜನ ಇದ್ದಾರೆ. ಒಟ್ಟಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಹಿಂದೆ 2 IPC ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು. ಈಗ 120B ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಂದ್ರೆ ಕ್ರಿಮಿನಲ್ ಒಳಸಂಚು, ಈ ಒಂದು ಸೆಕ್ಷನ್ ಕೂಡ ದಾಖಲು ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಜೊತೆಗೆ ಕಿಡ್ನಾಪ್ ಕೇಸ್ ಕೂಡ ಇದರಲ್ಲಿ ಆಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ 120B ಅಡಿಯಲ್ಲಿ ಈಗ ಪವಿತ್ರ ಗೌಡ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಯಾಕಂದ್ರೆ ಪವಿತ್ರ ಗೌಡ ಮೇಲೆ ಇರುವಂತಹ ಒಂದು ಆರೋಪ ಅಂದ್ರೆ ಒಳಸಂಚಿನಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರಾ ಅನ್ನುವಂಥದ್ರ ಬಗ್ಗೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಯಾನಂದ್ ಅವರು ಕೂಡ ಮಾತನಾಡಿದ್ರು, ಬೆಂಗಳೂರು ಕಮಿಷನರ್. ಬನ್ನಿ ನೋಡೋಣ. 9ರಂದು ಅಂದ್ರೆ ಭಾನುವಾರದಂದು ಸಿಕ್ಕಂತ ಒಂದು ಅಪರಿಚಿತ ಗಂಡಸಿನ ಶವದ ಆಧಾರದ ಮೇರೆಗೆ ಆತನ ದೇಹದ ಮೇಲೆ ಇದ್ದಂತಹ ಗಾಯಗಳನ್ನು ಗಮನಿಸಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಕೊಲೆ ಪ್ರಕರಣವನ್ನು ಭಾನುವಾರದ ದಿವಸವೇ ರಿಜಿಸ್ಟರ್ ಮಾಡಿಕೊಳ್ಳಲಾಗಿತ್ತು. ಅದಾದ ನಂತರದಲ್ಲಿ CCTV ಮತ್ತು ಇತರ ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಈ ಕೊಲೆಯಾದ ವ್ಯಕ್ತಿಯ ಗುರುತು ಪರಿಚಯ ಗೊತ್ತಾಗಿದ್ದು, ಆತ ಚಿತ್ರದುರ್ಗ ನಗರದ ರೇಣುಕಾಸ್ವಾಮಿ ಅಂತೇಳಿ ಈಗಾಗಲೇ ಗೊತ್ತಾಗಿದೆ. ಅದರ ಆಧಾರದ ಮೇಲೆ ಮುಂದಿನ ತನಿಖೆಯನ್ನು ಕೈಗೊಂಡಿದ್ದು, ಅದರಲ್ಲಿ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಚಿತ್ರರಂಗದ ಓರ್ವ ನಟ ಹಾಗೂ ಆತನ ಸಹಚರರನ್ನು ನಾವು ಬಂಧಿಸಿ ಕೂಲಂಕುಷವಾದಂತಹ ಪ್ರಶ್ನೆಗಳನ್ನು ಮತ್ತು ತನಿಖೆಯನ್ನು ಇದು ಬಿ ದಯಾನಂದ್ ಅವರ ಮಾತುಗಳು. ಸೊ ಯಾವ ರೀತಿಯಾಗಿ ಪ್ರಕರಣ ತನಿಖೆ ನಡೀತಾ ಇದೆ, ಈಗ ಅರೆಸ್ಟ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಶೇರ್ ಮಾಡಿಕೊಂಡ್ರು ದಯಾನಂದ್ ಅವರು. ಇನ್ನು ಕಾಮಾಕ್ಷಿ ಪಾಳ್ಯದಲ್ಲಿ ರೇಣುಕಾಸ್ವಾಮಿ ಮೃತದೇಹ ಪತ್ತೆಯಾಗಿದ್ದು, ರಾಜಕಾಲುವೆ ಬಳಿ ವಾಹನ ನಿಲ್ಲಿಸಿ ಜನ ಇನ್ನು ನೋಡ್ತಾ ಇದ್ದಾರೆ. ಕಾಮಾಕ್ಷಿ ಪಾಳ್ಯ ರಿಂಗ್ ರೋಡ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಕಾಮಾಕ್ಷಿ ಪಾಳ್ಯದಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಪತ್ತೆಯಾಗಿದೆ. ಒಂದು ಶೆಡ್ ನಲ್ಲಿ ಈತನನ್ನ ಇರಿಸಲಾಗಿತ್ತು, ಅಲ್ಲಿ ಟಾರ್ಚರ್ ಕೊಟ್ಟರು, ಅಲ್ಲಿ ಹಲ್ಲೆ ಆಗಿದೆ, ಅಲ್ಲಿ ಹತ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಇರುವಂತಹ ಒಂದು ಮಾಹಿತಿ ಏನಿದೆ. ಅದಾದ ನಂತರ ಆತನನ್ನ ಕಾಮಾಕ್ಷಿ ಪಾಳ್ಯದ ಮೋರಿಗೆ ಎಸೆದಿದ್ರಂತೆ. ನೋಡಿ, ಅಲ್ಲಿ 2 ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ TV9ಗೆ ಲಭ್ಯವಾಗಿರುವಂತದ್ದು. ನಟ ದರ್ಶನ್ ಇವತ್ತು ಬೆಳಿಗ್ಗೆ ಜಿಮ್ ಮಾಡ್ತಾ ಇದ್ದಂತಹ ಸಂದರ್ಭ. ಇವತ್ತು ಬೆಳಿಗ್ಗೆ 6:30 ಸುಮಾರಿಗೆ ದರ್ಶನ್ ರಾಡಿಸನ್ ಬ್ಲೂ ಹೋಟೆಲ್ ಏನಿದೆಯಲ್ಲ, ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್, ಅಲ್ಲಿನ ಜಿಮ್ಗೆ ಹೋಗಿದ್ರು. ಬೆಳಿಗ್ಗೆ 6:30 ಸುಮಾರಿಗೆ ರಾಡಿಸನ್ ಬ್ಲೂ ಹೋಟೆಲ್ನ ಜಿಮ್ನಲ್ಲಿ ವ್ಯಾಯಾಮ ಮಾಡ್ತಾ ಇದ್ದಂತಹ ದರ್ಶನ್ ಅದಾದ ನಂತರ ಮುಗಿಸಿ ಸುಮಾರು 8:30 ಹೊತ್ತಿನಲ್ಲಿ ಹೊರಗಡೆ ಬಂದ್ರು. ಆ ಟೈಮ್ನಲ್ಲಿ ಅಲ್ಲೇ ಕಾದು ಕುಳಿತಿದ್ದಂತಹ ಪೊಲೀಸರು ನಟ ದರ್ಶನ್ ಅನ್ನ ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಇನ್ನೊಂದು ದೃಶ್ಯ ಕಾಮಾಕ್ಷಿ ಪಾಳ್ಯದ ದೃಶ್ಯನ ನೋಡ್ತಾ ಇದ್ರಿ. ಈಗ ಅಲ್ಲಿ ರೇಣುಕಾಸ್ವಾಮಿಯ ಮೃತದೇಹ ಏನು ರಾಜಕಾಲುವೆ ಬಳಿ ಪತ್ತೆಯಾಗಿದೆ. ಇನ್ನು ಕೂಡ ಅಲ್ಲಿ ಜನ ಜಮಾಯಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಯಾವಾಗ ವಿಚಾರ ಗೊತ್ತಾಯ್ತು, ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಒಂದು ವಿಚಾರವನ್ನ ಪೊಲೀಸರಿಗೆ ಮುಟ್ಟಿಸಿದ್ನೋ, ಆ ಟೈಮ್ನಲ್ಲಿ ಪೊಲೀಸರು ಕೂಡ ಅಲ್ಲಿಗೆ ಹೋಗಿ ನೋಡಿದಾಗ ಇದು ಯಾರ ಮೃತದೇಹ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ನಡೆಸಿದಾಗ ಗೊತ್ತಾಗಿದ್ದು ಇದು ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿಯ ಮೃತದೇಹ ಅಂತೇಳಿ. ಬಹುಶಃ ಭಾನುವಾರನೇ ಈತನ ಕೊಲೆ ಆಗಿರಬಹುದಾ, ಅಥವಾ ಅದಕ್ಕಿಂತ ಮುಂಚೆನೆ ಕೊಲೆ ಆಗಿದೆಯಾ, 2-3 ದಿನಗಳ ನಂತರ ಮೃತದೇಹ ಪತ್ತೆಯಾಗಿದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟೇ ತನಿಖೆ ನಡೀತಾ ಇದೆ. ಇನ್ನಷ್ಟೇ ಡೀಟೇಲ್ಸ್ ಅದ್ರ ಬಗ್ಗೆ ಲಭ್ಯವಾಗಬೇಕಾಗಿದೆ. ಈತನನ್ನ ಚಿತ್ರದುರ್ಗದಿಂದ 8ನೇ ತಾರೀಕು ಈತ ಅಲ್ಲಿಂದ ನಾಪತ್ತೆ ಆಗಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಅವರ ಕುಟುಂಬಸ್ಥರು ಮಾತಾಡಿದ್ದಾರೆ.